ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜೂನ್ 8 ಮತ್ತು 9 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ತೇವಭೂಮಿ ಎಂದು ಘೋಷಿಸಲಾದ ಭಾರತದ 81ನೇ ಮತ್ತು 82ನೇ ಜೌಗು ಪ್ರದೇಶಗಳ ಹೆಸರೇನು? ನೋಡಿ, ಇತ್ತೀಚೆಗೆ ಇದೀಗ ಅಂದರೆ 2024 ಜೂನ್ ತಿಂಗಳಲ್ಲಿ ಹೊಸದಾಗಿ 2 ರಾಮ್ಸರ್ ತಾಣಗಳನ್ನು ಭಾರತದಲ್ಲಿ ಗುರುತಿಸಲಾಗಿದೆ. ಈ ಮೂಲಕ ಭಾರತದಲ್ಲಿ ರಾಮ್ಸರ್ ತಾಣಗಳ ಒಟ್ಟು ಪಟ್ಟಿ 82ಕ್ಕೆ ಏರಿಕೆಯಾಗಿದೆ. ಇದು ತುಂಬಾ ಇಂಪಾರ್ಟೆಂಟು. ಭಾರತದಲ್ಲಿ ಪ್ರೆಸೆಂಟ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ ಅಂತ ಕೇಳಿದ್ರೆ 82 ರಾಮ್ಸರ್ ತಾಣಗಳಿವೆ. ಈ ಮೊದಲು 80 ರಾಮ್ಸರ್ ತಾಣಗಳಿದ್ದವು. ಈಗ ಹೊಸದಾಗಿ ಜೂನ್ ತಿಂಗಳಲ್ಲಿ ಭಾರತ ಸರ್ಕಾರವು ರಾಮ್ಸರ್ ಕನ್ವೆನ್ಷನ್ ಪಟ್ಟಿಯಲ್ಲಿ 2 ಹೊಸದಾಗಿ ಸೇರ್ಪಡೆಗೊಳಿಸಿದೆ, 81 ಮತ್ತು 82ನೇದು. ಅವು ಯಾವುವು ಅಂತ ಕೇಳಿದರೆ ನೋಡಿ, ಆಪ್ಷನ್ ನಂಬರ್ 1 ಅನ್ನು ಗಮನಿಸಿ. ನಾಗಿ ಮತ್ತು ನಾಗ್ತಿ ಬರ್ಡ್ ಸೆಂಚುರೀಸ್, ಅಂದರೆ ನಾಗಿ ಮತ್ತು ನಾಗ್ತಿ ಎಂಬತಕ್ಕಂಥ ಪಕ್ಷಿ ಒಂದು ವೀಕ್ಷಣಾಲಯಗಳು ಅಥವಾ ಬರ್ಡ್ ಸೆಂಚುರೀಸ್ ಏನುಗಳಿವೆ, ಇವುಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಹಾಗಾದರೆ ಇವು ಎಲ್ಲಿ ಕಂಡು ಬರುತ್ತವೆ, ಇದರ ಸಂಪೂರ್ಣ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಗಮನಿಸಿ ನೋಡಿ. 2 ಬರ್ಡ್ ಸೆಂಚುರೀಸ್ ಆಫ್ ಬಿಹಾರ್, ಬಿಹಾರದಲ್ಲಿ ಕಂಡು ಬರ್ತವೆ ಇವೆರಡು. ಆ್ಯಡೆಡ್ ರಾಮ್ಸರ್ ಲಿಸ್ಟ್, ರಾಮ್ಸರ್ ಲಿಸ್ಟಿಗೆ ಇದೀಗ ಆ್ಯಡ್ ಮಾಡಲಾಗಿದೆ. ಇವೆರಡೂ ಕೂಡ ಬಿಹಾರ ರಾಜ್ಯದಲ್ಲಿ ಕಂಡು ಬರ್ತವೆ ಎಂಬುದನ್ನು ಗಮನಿಸಬೇಕು. ವೆಟ್ಲ್ಯಾಂಡ್ ಪಟ್ಟಿಗೆ ಸೇರ್ಪಡೆ ಮಾಡಿದೆ. ನೋಡಿ, ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಬಿಹಾರದಲ್ಲಿ ಕಂಡುಬರ್ತಕ್ಕಂಥ ನಕ್ತಿ ಮತ್ತು ನಾಗಿ ಎಂಬ ಪಕ್ಷಿಧಾಮಗಳನ್ನು ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಹೊಸ ಜೌಗು ಪ್ರದೇಶವೆಂದು ಸೂಚಿಸಿದೆ. 2 ತಾಣಗಳು ಮಾನವ ನಿರ್ಮಿತವಾಗಿವೆ. ಇದು ತುಂಬ ಇಂಪಾರ್ಟೆಂಟು. ನೋಡಿ, ಅವು ನೈಸರ್ಗಿಕವಾಗಿರ್ತಕ್ಕಂಥವಲ್ಲ, ಮಾನವ ನಿರ್ಮಿತಗಳವು ಆಗಿದ್ದು ಬಿಹಾರ್ನ ಜಮುಯಿ ಜಿಲ್ಲೆಯಲ್ಲಿ ಜಾಜ ಅರಣ್ಯ ವ್ಯಾಪ್ತಿಯಲ್ಲಿವೆ. ಬಿಹಾರವು ಈಗ ರಾಮ್ಸರ್ ಸಮಾವೇಶದ ಅಡಿಯಲ್ಲಿ 3 ಜೌಗು ಪ್ರದೇಶಗಳನ್ನು ಹೊಂದಿದೆ. ದೇಶದಲ್ಲಿ ಒಟ್ಟಾರೆ ಈಗ ರಾಮ್ಸರ್ ತಾಣಗಳ ಸಂಖ್ಯೆ 82ಕ್ಕೆ ಏರಿಕೆಯಾಗಿದೆ. ಇದು ತುಂಬ ಇಂಪಾರ್ಟೆಂಟು. ಬಿಹಾರದಲ್ಲಿ 3 ರಾಮ್ಸರ್ ತಾಣಗಳಿದ್ದಾವೆ. ಇನ್ನು ಭಾರತದ 81 ಮತ್ತು 82ನೇ ರಾಮ್ಸರ್ ಸೈಟ್ಗಳ ಕುರಿತು ನಾವು ನೋಡೋದಾದರೆ, ನಾಗಿ ಎಂಬತಕ್ಕಂಥ ಪಕ್ಷಿಧಾಮವನ್ನು ಭಾರತದ 81ನೇ ರಾಮ್ಸರ್ ಸೈಟ್ ಎಂದು ಘೋಷಿಸಲಾಗಿದೆ. ಹಾಗಾದರೆ ನಾಗಿ ಮತ್ತು ನಾಗ್ತಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಗಿ 81, ನಾಗ್ತಿ 82 ಅಂತ ಇವು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೇಳಬಹುದು ಡೈರೆಕ್ಟಾಗಿ ನಿಮಗೆ 81ನೇ ರಾಮ್ಸರ್ ತಾಣವ್ಯಾವುದು ಅಥವಾ 82ನೇ ರಾಮ್ಸರ್ ತಾಣವ್ಯಾವುದು ಸಪ್ರೇಟಾಗಿ ಕೇಳಿದರೆ ನೀವು ನಾಗಿ ಮತ್ತು ನಾಗ್ತಿ ಎಂಬತಕ್ಕಂಥದ್ದನ್ನು ಹೆಸರು ನೆನಪಿಟ್ಕೋಬೇಕು. ಇನ್ನು ಬಿಹಾರದಲ್ಲಿ ಕಂಡುಬರ್ತಕ್ಕಂಥ ಜಮುಯಿ ಜಿಲ್ಲೆಯ 791 ಹೆಕ್ಟರ್ಗಳಷ್ಟು ಈ ಒಂದು ನಾಗಿ ಜೌಗು ಪ್ರದೇಶ ಕಂಡುಬರುತ್ತದೆ. 82ನೇದು ನಾಗ್ತಿ ಅಂತ ಕರಿತೀವಿ. ನಕ್ತಿ ಎಂಬತಕ್ಕಂಥದ್ದು ಇದು ನಕ್ತಿ ಅಣೆಕಟ್ಟು ನಿರ್ಮಿಸಿದ ಮಾನವ ನಿರ್ಮಿತ ತಾಣವಾಗಿದೆ. 332 ಹೆಕ್ಟರ್ಗಳಲ್ಲಿ ಹರಡಿದೆ. ನಾಗಿ ಪಕ್ಷಿಧಾಮದ ಸಮೀಪದಲ್ಲಿದೆ ಮತ್ತು ಇದು ಬಿಹಾರದ ಜಮುಯಿ ಜಿಲ್ಲೆಯಲ್ಲಿದೆ. ಇನ್ನು ಬಿಹಾರದಲ್ಲಿ ಈಗ 3 ರಾಮ್ಸರ್ ತಾಣಗಳಿವೆ. ಮೊದಲನೆಯದು ಬೇಗುಸರೈ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಕನ್ವರ್ ಸರೋವರ, ತುಂಬಾ ಇಂಪಾರ್ಟೆಂಟು. ನೋಡಿ, ಕನ್ವರ್ ಸರೋವರ ಏನಿದೆ ಆಲ್ರೆಡಿ ಬಿಹಾರದಲ್ಲಿ ಕಂಡುಬರ್ತಕ್ಕಂಥ ಒಂದು ರಾಮ್ಸರ್ ತಾಣವಾಗಿತ್ತು. ಇದನ್ನು 2020ರಲ್ಲಿ ರಾಮ್ಸರ್ ಸೈಟ್ ಎಂದು ಘೋಷಣೆ ಮಾಡಲಾಗಿತ್ತು, ಕನ್ವರ್ ಸರೋವರ. ಇನ್ನು ಭಾರತವು ವಿಶ್ವದಲ್ಲಿ 3ನೇ ಅತಿ ದೊಡ್ಡ ಸಂಖ್ಯೆಯ ರಾಮ್ಸರ್ ತಾಣಗಳನ್ನು ಹೊಂದಿದೆ. ಈ ಮೂಲಕ ಭಾರತ ಮತ್ತು ಚೀನಾ ಜಂಟಿಯಾಗಿ ವಿಶ್ವದ 3ನೇ ಅತಿ ದೊಡ್ಡ ಸಂಖ್ಯೆಯ ರಾಮ್ಸರ್ ಸೈಟ್ಗಳನ್ನು ಹೊಂದಿದ್ದು ತಲಾ 82 ಸೈಟ್ಗಳನ್ನು ಹೊಂದಿದೆ. ಇದರಲ್ಲಿ ಮುಖ್ಯವಾಗಿ ಯುನೈಟೆಡ್ ಕಿಂಗ್ಡಮ್ UK 175 ರಾಮ್ಸರ್ ಸೈಟ್ಗಳನ್ನು ಹೊಂದಿದೆ. ಈ ಮೂಲಕ ವಿಶ್ವದಲ್ಲೇ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂಥ ಒಂದು ದೇಶ ಯುನೈಟೆಡ್ ಕಿಂಗ್ಡಮ್ UK. ಇನ್ನು 2ನೇ ಸ್ಥಾನದಲ್ಲಿದೆ ಮೆಕ್ಸಿಕೋ ದೇಶ. ನೋಡಿ, ಇದು 146 ರಾಮ್ಸರ್ ಸೈಟ್ಗಳನ್ನು ಹೊಂದಿದೆ. ಈ ಮೂಲಕ 2ನೇ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ, 1ನೇ ಸ್ಥಾನದಲ್ಲಿರತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮ್, 3ನೇ ಸ್ಥಾನದಲ್ಲಿ ಭಾರತ ಮತ್ತು ಚೀನಾ ದೇಶ ಕ್ರಮವಾಗಿ 3ನೇ ಸ್ಥಾನದಲ್ಲಿವೆ. ಹಾಗಾದರೆ ಈ ರಾಮ್ಸರ್ ಸೈಟ್ ಅಂದ್ರೇನು?
ರಾಮ್ಸರ್ ಎಂಬುದು ಇರಾನಿನಲ್ಲಿ ಕಂಡುಬರತಕ್ಕಂಥ ಒಂದು ನಗರವಾಗಿದೆ. ಅಲ್ಲಿ 1971ರಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು, ಅದು ಆರ್ದ್ರ ಭೂಮಿಗಳು ಮತ್ತು ಅವುಗಳ ದುರ್ಬಲವಾದ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸುವ ಕ್ರಮಗಳು ಮತ್ತು ಕುರಿತು ಅಲ್ಲಿ ಚರ್ಚಿಸಲಾಗುತ್ತದೆ ರಾಮ್ಸರ್ ಸೈಟ್ನಲ್ಲೇ. ಓಕೆ, ಅವನ್ನ ಮುಖ್ಯವಾಗಿ ಸ್ವಿಟ್ಜರ್ಲೆಂಡಿನ ಗ್ರ್ಯಾಂಡ್ನಲ್ಲಿ, ನಂತರ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದ ಕನ್ಸರ್ವೇಷನ್ ಆಫ್ ನೇಚರ್ IUCN ಪ್ರಧಾನ ಕಚೇರಿಯಲ್ಲಿ ನೆಲೆಗೊಂಡಿರುವ ರಾಮ್ಸರ್ ಸಮಾವೇಶದ ಸೆಕ್ರೆಟೇರಿಯೇಟ್ ಈ ಪಟ್ಟಿಯನ್ನು ನಿರ್ವಹಿಸುತ್ತದೆ. ನೋಡಿ, ಇಂಪಾರ್ಟೆಂಟ್, IUCN ಈ ರಾಮ್ಸರ್ ಪಟ್ಟಿಯನ್ನು ನಿರ್ವಹಿಸುತ್ತದೆ ಎಂಬುದನ್ನು ಗಮನಿಸಬೇಕು. ಭಾರತ ಮತ್ತು ರಾಮ್ಸರ್ ಸಮಾವೇಶದ ಕುರಿತು ನಾವು ನೋಡೋದಾದರೆ, ಭಾರತವು 1982ರಲ್ಲಿ ರಾಮ್ಸರ್ ಒಪ್ಪಂದವನ್ನು ಅಂಗೀಕರಿಸಿದೆ. 1981ರಲ್ಲಿ ಚಿಲಿಕಾ ಸರೋವರ ಮತ್ತು ಕಿಯೋಲಾಡಿಯೋ ಅಂತಾರಾಷ್ಟ್ರೀಯ ಉದ್ಯಾನವನ ಈ ಒಂದು ಸಮಾವೇಶದಲ್ಲೇ ರಾಮ್ಸರ್ ತಾಣಗಳೆಂದು ಸೇರಿಸಲಾದ ಭಾರತದ ಮೊಟ್ಟ ಮೊದಲ ಒಂದು ತೇವ ಪ್ರದೇಶಗಳಾಗಿವೆ. ಯಾವುದ್ಯಾವುದು? ಚಿಲಿಕಾ ಸರೋವರ, ಕಿಯೋಲಾಡಿಯೋ ಅಂತಾರಾಷ್ಟ್ರೀಯ ಉದ್ಯಾನವನ ಇವೆರಡೂ ಭಾರತದ ಮೊಟ್ಟ ಮೊದಲ ರಾಮ್ಸರ್ ತೇವ ಭೂಮಿಗಳಾಗಿವೆ. ಸೊ ರಾಮ್ಸರ್ ಒಪ್ಪಂದಕ್ಕೆ ಭಾರತ 1982ರಲ್ಲಿ ಅಂಗೀಕರಿಸಿತು ಎಂಬುದು ಗಮನದಲ್ಲಿರಬೇಕು. ರಾಜ್ಯಗಳ ಪೈಕಿ ತಮಿಳುನಾಡು 16 ರಾಮ್ಸರ್ ತಾಣಗಳನ್ನು ಹೊಂದಿದೆ. ನಂತರ ಸ್ಥಾನದಲ್ಲಿ ಉತ್ತರ ಪ್ರದೇಶವಿದೆ. ಸೊ ಈ ಮೂಲಕ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣ ತಮಿಳುನಾಡು, 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ. ಭಾರತದ ಅತಿದೊಡ್ಡ ರಾಮ್ಸರ್ ತಾಣ ಪಶ್ಚಿಮ ಬಂಗಾಳದ ಸುಂದರ್ಬನ್ ಆಗಿದೆ. ಅತಿ ಚಿಕ್ಕ ರಾಮ್ಸರ್ ತಾಣ ಹಿಮಾಚಲ ಪ್ರದೇಶದ ರೇಣುಕಾ ಎಂಬತಕ್ಕಂಥ ಒಂದು ತೇವಭೂಮಿಯಾಗಿದೆ. ಇನ್ನು ವಿಶ್ವ ತೇವಭೂಮಿ ದಿನದ ಬಗ್ಗೆ ನಾವು ನೋಡೋದಾದರೆ, ಫೆಬ್ರವರಿ 2ರಂದು ಪ್ರತಿ ವರ್ಷ ಆಚರಿಸ್ತೀವಿ. ಇದು 1971ರ ಇರಾನಿನ ರಾಮ್ಸರ್ನಲ್ಲಿ ಆರ್ದ್ರ ಭೂಮಿಗಳನ್ನು ರಕ್ಷಿಸುವ ಅಂತಾರಾಷ್ಟ್ರೀಯ ಒಪ್ಪಂದ ಅಥವಾ ರಾಮ್ಸರ್ ಸಮೂಹಕ್ಕೆ ಸಹಿ ಹಾಕಲಾಗುತ್ತದೆ. ಸೊ 2024ರ ಥೀಮ್ ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಎಂಬುದು. ನೋಡಿ, ಜಲಭೂಮಿಗಳು ಮತ್ತು ಮಾನವ ಯೋಗಕ್ಷೇಮ, ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಜೂನ್ 2024ರಲ್ಲಿ ಕರ್ನಾಟಕ ರಾಜ್ಯದ ಪುರಾತತ್ವ ವಸ್ತು ಸಂಗ್ರಹಾಲಯವು ಕೆಳಗಿನ ಯಾವ ಸ್ಥಳದಲ್ಲಿ 2500 ವರ್ಷಗಳಷ್ಟು ಹಳೆಯದಾದ ರಾಕ್ ಸೆಲ್ಟರ್ ಪೇಂಟಿಂಗನ್ನು ಬಹಿರಂಗಪಡಿಸಿದೆ? ತುಂಬಾ ಇಂಪಾರ್ಟೆಂಟು, ರಾಕ್ ಸೆಲ್ಟರ್ ಪೇಂಟಿಂಗ್. ನೋಡಿ, ಇದು 2500 ವರ್ಷಗಳಷ್ಟು ಹಳೆಯದಾಗಿದೆ. ಸೊ ಇದನ್ನು ಕರ್ನಾಟಕ ರಾಜ್ಯದ ಪುರಾತತ್ವ ವಸ್ತು ಸಂಗ್ರಹಾಲಯ ಪತ್ತೆ ಮಾಡಿದೆ. ಸೊ ಎಲ್ಲಿದೆ ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಪಂಪಾ ಸರೋವರ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಗಮನಿಸಬಹುದು ನೀವು. ಸೊ ನೋಡಿ, ಪೇಂಟಿಂಗ್ಸ್ ಡಿಸ್ಕವರ್ಡ್ ನಿಯರ್ ಪಂಪಾ ಲೇಕ್. ನೋಡಿ, ಪಂಪಾ ಸರೋವರ ಅಥವಾ ಪಂಪಾ ಲೇಕ್ ಏನಿದೆ, ಸೊ ಈ ಒಂದು ಪ್ರದೇಶದಲ್ಲಿ ಸೊ ಅದನ್ನು ಡಿಸ್ಕವರ್ ಮಾಡಲಾಗಿದೆ. ಸೊ ಇದು ಸುಮಾರು ಗಮನಿಸಬಹುದು 2500 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ರಾಕ್ ಪೇಂಟಿಂಗ್ ಆಗಿದೆ. ಸೊ ಇಲ್ಲಿ ಗಮನಿಸಬಹುದು ಈ ಪೇಂಟಿಂಗು. ಸೊ ಈ ರಾಕ್ ಅಂದರೆ ಈ ಕಲ್ಲಿನ ಮೇಲೆ ಕಂಡುಬರತಕ್ಕಂಥ ಈ ಪೇಂಟಿಂಗ್ ಮುಖ್ಯವಾಗಿ ದುಬ್ಬದ ಗೂಳಿಯನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಇಲ್ಲಿ 2 ಕೋಡ್ಗಳಿದ್ದಾವೆ. ಸೊ ಅದು ಮುಖವಾಗಿರತಕ್ಕಂಥದ್ದು, ಇದು ದುಬ್ಬದ ಗೂಳಿಯಾಗಿದೆ. ಸೊ ಇಲ್ಲಿ ಕಾಲ್ಗಳನ್ನು ಕೂಡ ಗಮನಿಸಬಹುದು ನೀವು, ಈ ರೀತಿಯಾಗಿರತಕ್ಕಂಥ ಒಂದು ಕಾಲ್ಗಳು ಕೂಡ ಇದೆ. ಸೊ ಈ ಒಂದು ರಾಕ್ ಪೇಂಟಿಂಗ್ ಏನಿದೆ 2500 ವರ್ಷಗಳ ಹಿಂದೆ ಚಿತ್ರಿಸಿದ್ದು ಎಂಬುದು. ಸೊ ರಾಕ್ ಪೇಂಟಿಂಗ್ಗಳು, ಸೊ ಇದನ್ನು ಗುರುತು ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗಮನಿಸೋಣ. ಕರ್ನಾಟಕ ರಾಜ್ಯ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆಯ ಇಲಾಖೆಯ ತಂಡವು ಹಂಪಿ ವಿಶ್ವ ಪರಂಪರೆಯ ಪ್ರದೇಶದ ಹಂಪಾ ಸರೋವರದ ಬಳಿ ಸುಮಾರು 2500 ವರ್ಷಗಳಷ್ಟು ಹಳೆಯದಾದ ರಾಕ್ ಸೆಲ್ಟರ್ ಪೇಂಟಿಂಗ್ ಬಹಿರಂಗಪಡಿಸಿದೆ. ಪಂಪಾ ಸರೋವರದ ಬಗ್ಗೆ ನಾವು ನೋಡೋಣ. ಎಲ್ಲಿ ಕಂಡುಬರುತ್ತದೆ ಪಂಪಾ ಸರೋವರ ಅಂತ ಕೇಳಬಹುದು. ಇದನ್ನು ಪಂಬ ಅಥವಾ ಪಂಪಾ ಸರೋವರ ಅಂತ ಕರೀತಾರೆ. ಕರ್ನಾಟಕದ ಹಂಪಿ ಬಳಿ ಕೊಪ್ಪಳ ಜಿಲ್ಲೆಯಲ್ಲಿದೆ. ಸೊ ತುಂಬಾ ಇಂಪಾರ್ಟೆಂಟು, ಡೈರೆಕ್ಟಾಗಿ ಕೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿರತಕ್ಕಂಥ ಹಂಪಾ ಸರೋವರ ಅಥವಾ ಪಂಪಾ ಸರೋವರ ಎಲ್ಲಿ ಕಂಡುಬರುತ್ತದೆ ಅಂತ, ಕೊಪ್ಪಳ ಜಿಲ್ಲೆ ಅಥವಾ ಹಂಪಿ. ಇದು ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ಇರತಕ್ಕಂಥದ್ದು. ಇದು ಹಿಂದೂ ಪುರಾಣಗಳಲ್ಲಿ ಪಂಚ ಸರೋವರ ಎಂದು ಕರೆಯಲ್ಪಡುವ 5 ಪವಿತ್ರ ಸರೋವರಗಳಲ್ಲಿ ಒಂದಾಗಿದೆ. ಅವುಗಳೆಂದರೆ ಮಾನವ ಸರೋವರ, ಬಿಂದು ಸರೋವರ, ನಾರಾಯಣ ಸರೋವರ, ಪಂಪಾ ಸರೋವರ ಮತ್ತು ಪುಷ್ಕರ ಸರೋವರ.
ಸೊ ಹೀಗೆ ಈ 5 ಪಂಚ ಸರೋವರಗಳಲ್ಲಿ ಇದು ಕೂಡ ಒಂದೆಂದು ತಿಳಿಯಲಾಗಿದೆ. ಇನ್ನು ರಾಮನ ಭಕ್ತಿಯಾಗಿರತಕ್ಕಂಥ ಶಬರಿಯು ರಾಮನ ಆಗಮನಕ್ಕಾಗಿ ಕಾಯುತ್ತಿದ್ದ ಸ್ಥಳವೆಂದು ಹಿಂದೂ ಮಹಾಕಾವ್ಯವಾದ ರಾಮಾಯಣದಲ್ಲಿ ಉಲ್ಲೇಖವನ್ನು ಕಂಡುಕೊಳ್ಳುವ ಸರೋವರಗಳಲ್ಲಿ ಇದು ಕೂಡ ಒಂದಾಗಿದೆ ಎಂಬುದು ಗಮನಿಸಬೇಕು. ನೆಕ್ಸ್ಟ್ ನಾವು 3ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಭಾರತವು ಸೇರಿದಂತೆ ವಿವಿಧ ದೇಶಗಳು ಬಯೋಫಾರ್ಮಾಸ್ಯೂಟಿಕಲ್ಸ್ ಅಲಯನ್ಸನ್ನು ಪ್ರಾರಂಭಿಸಿವೆ. ನೋಡಿ, ತುಂಬಾ ಇಂಪಾರ್ಟೆಂಟು. ಬಯೋಫಾರ್ಮಾಸ್ಯೂಟಿಕಲ್ಸ್ ಅಲಯನ್ಸನ್ನು ಪ್ರಾರಂಭಿಸಿವೆ. ಹಾಗಾದರೆ ಈ ಅಲಯನ್ಸ್ನಲ್ಲಿ ಕೆಳಗಿನ ಯಾವ ದೇಶ ಸೇರ್ಪಡೆಗೊಂಡಿಲ್ಲ? ಓಕೆ, ಸೊ ಆಪ್ಷನನ್ನು ಗಮನಿಸಬಹುದು. ಸರಿಯಾಗಿರತಕ್ಕಂಥ ಉತ್ತರ 4, ರಷ್ಯಾ ದೇಶ ಸೇರ್ಪಡೆಗೊಂಡಿಲ್ಲ. ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂಡಿಯಾ, ಸೌತ್ ಕೊರಿಯಾ, US, ಜಪಾನ್, ಯುರೋಪಿಯನ್ ಯೂನಿಯನ್ ಈ ಎಲ್ಲ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಮತ್ತು ಈ 4 ದೇಶಗಳು ಭಾರತ, ಸೌತ್ ಕೊರಿಯಾ ಮತ್ತು ಅಮೇರಿಕಾ, ಜಪಾನ್ ಇವು ಲಾಂಚ್ ಮಾಡಿರ್ತಕ್ಕಂಥ ಗಮನಿಸಬಹುದು ಬಯೋಫಾರ್ಮಾಸ್ಯೂಟಿಕಲ್ ಅಲಯನ್ಸ್ ಅಂತ ಕರಿತೀವಿ. ಸೊ ಈ ಅಲಯನ್ಸನ್ನು ಈ ಎಲ್ಲ ದೇಶಗಳು ಮತ್ತು ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಸೇರಿಕೊಂಡು ಲಾಂಚ್ ಮಾಡಿರ್ತಕ್ಕಂಥದ್ದು. ಸೊ ಏನಿದೆ ನ್ಯೂಸ್ ಪೇಪರಲ್ಲಿ ಮಾಹಿತಿ ಹಾಗಾದ್ರೆ ತಿಳ್ಕೊಳ್ಳೋಣ. ಭಾರತ, ಅಮೇರಿಕಾ, ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ ಸೇರಿಕೊಂಡು ಬಯೋಫಾರ್ಮಾಸ್ಯೂಟಿಕಲ್ಸ್ ಅಲಯನ್ಸನ್ನು ಪ್ರಾರಂಭಿಸಿವೆ. ಅಲಯನ್ಸ್ನ ಮೊದಲ ಸಭೆಯು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಸ್ಯಾನ್ ಡಿಯಾಗೋದಲ್ಲಿ ಬಯೋ ಇಂಟರ್ನ್ಯಾಷನಲ್ ಕನ್ವೆನ್ಷನ್ 2024 ಸಮಯದಲ್ಲಿ ನಡೆಯಿತು. ಇದು ವಿಶ್ವದ ಅತಿದೊಡ್ಡ ಔಷಧೀಯ ಪ್ರದರ್ಶನವಾಗಿದೆ ಎಂಬುದು ಗಮನಿಸಬೇಕು. ನೋಡಿ, ಬಯೋಫಾರ್ಮಾಸ್ಯೂಟಿಕಲ್ಸ್ ಅಲಯನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಮೊಟ್ಟ ಮೊದಲ ಸಮ್ಮೇಳನ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಅಮೆರಿಕದ ಸ್ಯಾನ್ ಡಿಯಾಗೋನಲ್ಲಿ ನಡೆದಿದೆ. ಓಕೆ, ಹಾಗಾದರೆ ಈ ಒಂದು ಬಯೋಫಾರ್ಮಾಸ್ಯೂಟಿಕಲ್ಸ್ ಅಂದ್ರೇನು? ಬಯೋಫಾರ್ಮಾಸ್ಯೂಟಿಕಲ್ಸ್ ಒಂದು ರೀತಿಯ ವೈದ್ಯಕೀಯ ಔಷಧಿಯಾಗಿದ್ದು ಇದು ಜೀವಂತ ಜೀವಿಗಳ ಅಂಗಗಳು ಮತ್ತು ಅಂಗಾಂಶಗಳು, ಸೂಕ್ಷ್ಮ ಜೀವಿಗಳು, ಪ್ರಾಣಿ ದ್ರವಗಳು ಅಥವಾ ತಳೀಯವಾಗಿ ಮಾರ್ಪಡಿಸಿದ ಜೀವಕೋಶಗಳು ಮತ್ತು ಜೀವಿಗಳನ್ನು ಬಳಸಿ ಉತ್ಪಾದಿಸಲಾಗುತ್ತದೆ. ಇದು ವಿವಿಧ ರಾಸಾಯನಿಕಗಳನ್ನು ಬಳಸಿ ತಯಾರಿಸುವ ಔಷಧಿಗಳಿಗಿಂತ ಭಿನ್ನವಾಗಿರುತ್ತದೆ. ಅಂದರೆ ಯಾವ್ಯಾವುದನ್ನು ಬಳಸಲಿ, ಸೂಕ್ಷ್ಮ ಜೀವಿಗಳಾಗಿರ್ಬೋದು, ಪ್ರಾಣಿಯ ದ್ರವಗಳು, ತಳೀಯವಾಗಿ ಮಾರ್ಪಡಿಸಿರ್ತಕ್ಕಂಥದ್ದು. ಅಂದರೆ ಗ್ರೆಗೋರ್ ಮೆಂಡಲ್ ಅವರ ನಿಮಗೆ ಗೊತ್ತಿರಬೇಕು, ತಳಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅವ್ರನ್ನ. ಸೊ ಅವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ಕೆಲವು ಫಾರ್ಮಲ್ಸ್ ಏನಿದಾವೆ ಅವುಗಳನ್ನು ಬಳಸಿ ಸೊ ಇಲ್ಲಿ ತಯಾರಿಸಲಾಗ್ತಾ ಇದೆ ಇದನ್ನೆಲ್ಲ. ಸೊ ಈ ವಿಶ್ವ ಮಟ್ಟದಲ್ಲಿ ಅತಿ ದೊಡ್ಡ ಪ್ರಯತ್ನವಾಗಿದೆ, ಇದು ನೆನಪಿರಬೇಕು. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಮೊದಲ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪರಿಟಿ IPEF ಕ್ಲೀನ್ ಎಕನಮಿ ಇನ್ವೆಸ್ಟರ್ ಫೋರಮ್. ನೋಡಿ, ಕ್ಲೀನ್ ಎಕನಮಿ ಇನ್ವೆಸ್ಟರ್ ಫೋರಮ್ ಸಭೆ ಎಲ್ಲಿ ನಡೆಸಲಾಯಿತು ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಸಿಂಗಾಪುರ್. ಆಪ್ಷನ್ ನಂಬರ್ ಸಿ ಸರಿಯಾಗಿದೆ. ಗಮನಿಸಬಹುದು, IPEF ಅಂತ ಕರಿತೀವಿ. ಅಂದರೆ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪರಿಟಿ ಕ್ಲೀನ್ ಎಕನಾಮಿ ಇನ್ವೆಸ್ಟರ್ ಫೋರಮ್ ಅಂತ ಕರಿತೀವಿ. ಸೊ ಈ ಫೋರಮ್ ನಡೆದಿರ್ತಕ್ಕಂಥದ್ದು ಸಿಂಗಾಪುರದಲ್ಲೇ. ಒಂದು ಮಾಹಿತಿ ಕೂಡ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಆ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. IPEFನ ಮಿನಿಸ್ಟರ್ ಮೀಟಿಂಗ್ ಸಿಂಗಾಪುರದಲ್ಲಿ ಜರುಗಿದೆ. ಸೊ PIB ನ್ಯೂಸ್ ಪೇಪರ್ನ ಯಾವುದೇ ಮಾಹಿತಿಯಾಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ಜೂನ್ 5 ಮತ್ತು 6ರಂದು ನಡೆದಿರತಕ್ಕಂಥದ್ದು. ಸೊ ಭಾರತೀಯ ನಿಯೋಗ ಇಲ್ಲಿ ವಾಣಿಜ್ಯ ಇಲಾಖೆಯ ಕಾರ್ಯದರ್ಶಿಯಾಗಿರತಕ್ಕಂಥ ಸುನಿಲ್ ಪಾರ್ಥ್ವಾಲ್ ಭಾಗವಹಿಸಿದ್ರು. ಇದನ್ನು ಏಷ್ಯಾ ಪೆಸಿಫಿಕ್ ಪ್ರದೇಶದ ಉನ್ನತ ಹೂಡಿಕೆದಾರರು, ಕ್ಲೀನ್ ಎಕನಾಮಿಕ್ ಕಂಪನಿಗಳು ಮತ್ತು ನವೀಕೃತ ಇಂಧನ ಯೋಜನೆಗಳು, ಸುಸ್ಥಿರ ಮೂಲಸೌಕರ್ಯ ಮತ್ತು ಹವಾಮಾನ ತಂತ್ರಜ್ಞಾನಕ್ಕೆ ಹೂಡಿಕೆಗಳನ್ನು ಸಜ್ಜುಗೊಳಿಸಲು ಸ್ಟಾರ್ಟ್ಅಪ್ಗಳನ್ನು ಒಟ್ಟುಗೂಡಿಸುವ ಒಂದು ಆಯೋಜಿಸಲಾಗಿದೆ. IPEFನ ಸದಸ್ಯರು ನೋಡಿ, IPEF ಒಟ್ಟಾರೆ 14 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಅದರಲ್ಲಿ ನೀವಿಲ್ಲಿ ಗಮನಿಸಬಹುದು, ನಮ್ಮ ಭಾರತ ಕೂಡ ಇದರಲ್ಲಿ ಸದಸ್ಯ ರಾಷ್ಟ್ರವಾಗಿದೆ. ನೋಡಿ, IPEFನ ಸದಸ್ಯ ರಾಷ್ಟ್ರಗಳು 14 ಇದ್ದಾವೆ. ಸೊ ಅದರಲ್ಲಿ ಭಾರತವೂ ಕೂಡ ಒಂದು ಎಂಬುದು ನೆನಪಿರಬೇಕು. 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಅಂದರೆ 2024ರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಎಷ್ಟು ದೇಶಗಳನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2,
5 ದೇಶಗಳು ನೋಡಿ. ಹೊಸದಾಗಿ ಇದೀಗ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ, ಇದನ್ನು UNSC ಅಂತ ಕರೀತಾರೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಅಂದರೆ ಭದ್ರತಾ ಮಂಡಳಿ ಏನಿದೆ ಅದರ ಶಾಶ್ವತವಲ್ಲದ ಸದಸ್ಯರ ಸ್ಥಾನಕ್ಕೆ ಹೊಸದಾಗಿ 5 ದೇಶಗಳನ್ನು ನಾಮನಿರ್ದೇಶನ ಮಾಡಿದೆ ಇದೀಗ. ಸೊ ಈ 5 ದೇಶಗಳು ಯಾವುವು ಅಂತ ಕೇಳಬಹುದು, ಅಥವಾ ಈ 5 ದೇಶಗಳನ್ನು ಕೊಟ್ಟು ಕೆಳಗಿನ ಯಾವ ಒಂದು ದೇಶ ಅದರಲ್ಲಿ ಇಲ್ಲ ಅಂತ ಕೇಳಬಹುದು, ಅಥವಾ ಇತ್ತೀಚೆಗೆ ಎಷ್ಟು ದೇಶಗಳನ್ನು ಶಾಶ್ವತವಲ್ಲದ ಒಂದು ಅಂದರೆ ನಾನ್ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡಲಾಗಿದೆ ಅಂತ ಕೇಳಬಹುದು. ಸೊ ಇವೆಲ್ಲ ಕೂಡ ಗಮನದಲ್ಲಿರಲಿ ಕ್ವಶನ್ಗಳು. ನೋಡಿ, ಪಾಕಿಸ್ತಾನ, ಪನಾಮಾ ದೇಶ, ಸೋಮಾಲಿಯಾ ದೇಶ, ಡೆನ್ಮಾರ್ಕ್ ಮತ್ತು ಗ್ರೀಸ್ ಈ ಎಲ್ಲ ದೇಶಗಳು ಎಲೆಕ್ಟೆಡ್ UNSC ನಾನ್ ಪರ್ಮನೆಂಟ್ ಮೆಂಬರ್ಸ್. ನೋಡಿ, ನಾನ್ ಪರ್ಮನೆಂಟ್ ಮೆಂಬರ್ಸಲ್ಲಿ ಆಯ್ಕೆಯಾಗಿರತಕ್ಕಂಥದ್ದು. ಸೊ ಈ 5 ದೇಶಗಳು ಎಂಬುದು ಗಮನಿಸಬೇಕು. ಓಕೆ, ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಇವರು ಎಲ್ಲರೂ ಜನವರಿ 1, 2025ರಿಂದ ಪ್ರಾರಂಭವಾಗುವ 2 ವರ್ಷಗಳ ಅವಧಿಗೆ ಮರು ಆಯ್ಕೆಯಾಗಿರುತ್ತಾರೆ ಇವರೆಲ್ಲರೂ. ಭದ್ರತಾ ಮಂಡಳಿಯ ಹೊಸದಾಗಿ ಆಯ್ಕೆಯಾದ ಶಾಶ್ವತವಲ್ಲದ ಸದಸ್ಯರು ಗಮನಿಸಬಹುದು. UN ಸೆಕ್ಯೂರಿಟಿ ಕೌನ್ಸಿಲ್ನ 5 ಸದಸ್ಯರಿದ್ದಾರೆ. ಸೊ ಇವರೆಲ್ಲರೂ ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ UN ಪ್ರಧಾನ ಕಚೇರಿಯಲ್ಲಿ ನಡೆದಿರತಕ್ಕಂಥ ಒಂದು ಸಮ್ಮೇಳನದಲ್ಲಿ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಈ ಭದ್ರತಾ ಮಂಡಳಿ ಮತ್ತು ಅದರ ಸಂಯೋಜನೆ ಕುರಿತು ನಾವು ನೋಡೋಣ. UN ಸೆಕ್ಯೂರಿಟಿ ಕೌನ್ಸಿಲ್ ಒಂದು ವಿಶ್ವಸಂಸ್ಥೆಯ ಪ್ರಮುಖ ಸಂಸ್ಥೆಯಾಗಿದೆ. ಪ್ರಾಥಮಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದೆ. ಭದ್ರತಾ ಮಂಡಳಿಯ ನಿರ್ಧಾರವು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯರಿಗೆ ಬದ್ಧವಾಗಿರುತ್ತದೆ. ಗಮನಿಸಬೇಕು ಈ ಪಾಯಿಂಟ್ನ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುತ್ತದೆ. ಜೊತೆಗೆ ಇದು ವಿಶ್ವಸಂಸ್ಥೆಯ ಎಲ್ಲ ಎಲ್ಲ ಸದಸ್ಯರೇನಿದ್ದಾರೆ ಆ ಎಲ್ಲ ಸದಸ್ಯರಿಗೆ ಭದ್ರತಾ ಮಂಡಳಿ ತೆಗೆದುಕೊಳ್ಳತಕ್ಕಂಥ ನಿರ್ಣಯ ಅಪ್ಲೈ ಆಗುತ್ತೆ. ಪ್ರಸ್ತುತ 15 ಸದಸ್ಯರನ್ನು ಒಳಗೊಂಡಿದೆ ಭದ್ರತಾ ಮಂಡಳಿ. ಅದರಲ್ಲಿ 5 ಜನ ಶಾಶ್ವತವಾಗಿರ್ತಾರೆ, 10 ಜನ ಶಾಶ್ವತವಲ್ಲದವರಿರ್ತಾರೆ. UN ಕೌನ್ಸಿಲ್ 5 ಕಾಯಂ ಸದಸ್ಯರನ್ನು ಹೊಂದಿದೆ. ಗಮನಿಸಬಹುದು, ಅಮೇರಿಕ, UK, ಫ್ರಾನ್ಸ್, ರಷ್ಯಾ, ಚೀನಾ ಈ 5 ದೇಶಗಳು ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯರು. ಭಾರತ ಮತ್ತು UN ಭದ್ರತಾ ಮಂಡಳಿಯ ಸದಸ್ಯತ್ವದ ಕುರಿತು ನಾವು ನೋಡೋದಾದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಭಾರತ 8 ಬಾರಿ ಆಯ್ಕೆಯಾಗಿದೆ. ನೋಡಿ, 8 ಬಾರಿ ಆಯ್ಕೆಯಾಗಿದೆ ಭಾರತ, ನೆನಪಿರಬೇಕು. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ವಿಶ್ವದ ಅತಿದೊಡ್ಡ ಸಮಗ್ರ ಚಲನಚಿತ್ರ ನಗರಗಳಲ್ಲಿ ಒಂದಾದ ರಾಮೋಜಿ ಫಿಲ್ಮ್ ಸಿಟಿ ಮತ್ತು ಮನೋರಂಜನಾ ಜಾಲ ಅಂದರೆ ಈ ಒಂದು TV ಚಾನಲ್ ಅಂತ ಕರಿತೀವಿ. ಈ TV ಚಾನಲ್ ಕನ್ನಡದಲ್ಲೂ ಕೂಡ ಇದೆ, ನಿಮಗೆ ಗೊತ್ತಿರ್ಬೋದು ಈ TV ಚಾನಲ್ ಅಂತ. ಸೊ ಈ ಚಾನಲ್ ಮತ್ತು ರಾಮೋಜಿ ಫಿಲ್ಮ್ ಸಿಟಿಯ ಸಂಸ್ಥಾಪಕ ಅಥವಾ ಸ್ಥಾಪಕ ಚಿರುಕುರಿ ರಾಮೋಜಿರಾವ್ ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಾಗಾದರೆ ಭಾರತ ಸರ್ಕಾರವು ಇವರಿಗೆ ಕೆಳಗಿನ ಯಾವ ವರ್ಷದಲ್ಲಿ ಪದ್ಮವಿಭೂಷಣ, ನೋಡಿ ಪದ್ಮ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನು ನೀಡಿದರೆ ಅಂದರೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದಂಥವ್ರಿಗೆ ಪದ್ಮಶ್ರೀ ಆಗಲಿ ಪದ್ಮಭೂಷಣ ಆಗಲಿ ಕೊಡಲ್ಲ. ಯಾಕಂದರೆ ಪದ್ಮಶ್ರೀ ಆಲ್ರೆಡಿ ಇವಕ್ಕೆಲ್ಲ 2ಕ್ಕಿಂತ ದೊಡ್ಡದಾಗಿರತಕ್ಕಂಥ ಪ್ರಶಸ್ತಿ ಆಗಿರೋದರಿಂದ ಆ 3ಕ್ಕೂ ಕೂಡ ಇದು ಒಂದೇ ಸಮವಾಗಿರುತ್ತದೆ ಎಂಬುದು ಗಮನಿಸಬೇಕು. ಸೊ ಇವರಿಗೆ 2016ರಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೊ ಬಿಸ್ನೆಸ್ ಟುಡೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ರಾಮೋಜಿ ರಾವ್ ಫೌಂಡರ್ ಆಫ್ ರಾಮೋಜಿ ಫಿಲ್ಮ್ ಸಿಟಿ ಆ್ಯಂಡ್ ಹೆಡ್ ಆಫ್ ETV ನೆಟ್ವರ್ಕ್. ಸೊ ಇವರು ಹೈದರಾಬಾದ್ನಲ್ಲಿ ನಿಧನರಾಗಿದ್ದಾರೆ. ಸೊ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಜೂನ್ 8ರಂದು ನಿಧನರಾಗಿದ್ದಾರೆ, ಹೈದರಾಬಾದ್ನಲ್ಲಿ ನಿಧನರಾಗಿದ್ದಾರೆ. ರಾಮೋಜಿರಾವ್ ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ರಾಮೋಜಿರಾವ್ ಒಬ್ಬ ಪ್ರಸಿದ್ಧ ಉದ್ಯಮಿಯಾಗಿದ್ದಾರೆ. ಅವರ ಪೂರ್ಣ ಹೆಸರು ಚಿರುಕುರಿ ರಾಮೋಜಿರಾವ್. ರಾಮೋಜಿ ಗ್ರೂಪ್ನ ಮುಖ್ಯಸ್ಥರು. ಇದು ಮನೋರಂಜನೆ, ಚಿಲ್ಲರೆ ವ್ಯಾಪಾರ, ಶಿಕ್ಷಣದಲ್ಲಿ ವ್ಯಾಪಾರ ಆಸಕ್ತಿಗಳನ್ನು ವೈವಿಧ್ಯಗೊಳಿಸಿದೆ. ಅವರು ಹೈದರಾಬಾದ್ನಲ್ಲಿ ರಾಮೋಜಿ ಫಿಲ್ಮ್ ಸಿಟಿಯನ್ನು ಸ್ಥಾಪನೆ ಮಾಡ್ತಾರೆ. ಇದು ವಿಶ್ವದ ಅತಿದೊಡ್ಡ ಸಂಯೋಜಿತ ಚಲನಚಿತ್ರ ನಗರಗಳಲ್ಲಿ ಒಂದಾಗಿದೆ ಮತ್ತು ಸಿನಿಮಾದ ಮೇಲೆ ಕೇಂದ್ರೀಕೃತವಾಗಿರುವ ಭಾರತದ ಏಕೈಕ ವಿಷಯಾಧಾರಿತ
ರಜೆ ದಿನದ ತಾಣವಾಗಿದೆ. ಅವರು 1974ರಲ್ಲಿ ವಿಶಾಖಪಟ್ಟಣಂನಲ್ಲಿ ಈನಾಡು ಎಂಬ ತೆಲುಗು ಭಾಷೆಯ ದಿನಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟು. ಈನಾಡು ದಿನಪತ್ರಿಕೆದೊಂದು. ಓಕೆ, ಸೊ ದಿನಪತ್ರಿಕೆ ಈನಾಡು ಎಂಬತಕ್ಕಂಥ ದಿನಪತ್ರಿಕೆಯನ್ನು 1974ರಲ್ಲಿ ಪ್ರಾರಂಭಿಸ್ತಾರೆ. ಅಷ್ಟಲ್ಲದೆ ತೆಲುಗು, ಬಾಂಗ್ಲಾ, ಮರಾಠಿ, ಕನ್ನಡ, ಒರಿಯಾ, ಗುಜರಾತಿ, ಉರ್ದು, ಹಿಂದಿ ಸೇರಿ ಒಟ್ಟು 8 ಭಾಷೆಗಳಲ್ಲಿ ಚಾನಲನ್ನು ಸ್ಥಾಪನೆ ಮಾಡ್ತಾರೆ. ಅದೇ ETV ನೆಟ್ವರ್ಕನ್ನು ಪ್ರಾರಂಭಿಸ್ತಾರೆ. ರಾಮೋಜಿ ಒಡೆತನದ ETV ಭಾರತ್ ಒಂದು ಸುದ್ದಿ ವೇದಿಕೆಯಾಗಿದ್ದು ಅದು ಆ್ಯಪ್ ಮತ್ತು ವೆಬ್ ಪೋರ್ಟಲ್ ಮೂಲಕ, ಅಂದರೆ ಆ್ಯಪ್ ಮತ್ತು ವೆಬ್ ಪೋರ್ಟಲ್ ಮೂಲಕ ಡಿಜಿಟಲ್ ಸೇವೆಗಳನ್ನು ನೀಡುತ್ತಿದೆ. ಇದು 13 ಭಾಷೆಗಳಲ್ಲಿ ಸೇವೆಯನ್ನು ಒದಗಿಸುತ್ತಿದೆ. 24 ರಾಜ್ಯಗಳಲ್ಲಿ ತಲುಪಿದೆ. ರಾಮೋಜಿರಾವ್ ಅವರು ಸಾಹಿತ್ಯ, ಪತ್ರಿಕೋದ್ಯಮ ಮತ್ತು ಮಾಧ್ಯಮಕ್ಕೆ ನೀಡಿದ ಕೊಡುಗೆಗಾಗಿ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರಿಂದ 2016ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣವನ್ನು ಸ್ವೀಕರಿಸ್ತಾರೆ. ನೋಡಿ, ಆಗಿನ ರಾಷ್ಟ್ರಪತಿ ಆಗಿರತಕ್ಕಂಥ ಪ್ರಣವ್ ಮುಖರ್ಜಿ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಾರೆ. 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತ ಸರ್ಕಾರದ ಕೆಳಗಿನ ಯಾವ ಸಂಸ್ಥೆಯು ಪ್ರತಿಷ್ಠಿತ 2024ನೇ ಸಾಲಿನ ಯುನೈಟೆಡ್ ನೇಷನ್ ವರ್ಲ್ಡ್ ಸಮಿಟ್ ಆನ್ ಇನ್ಫಾರ್ಮೇಷನ್ ಸೊಸೈಟಿ, ನೋಡಿ WSIS ಪ್ರೈಸ್ ಅಂತ ಕರಿತೇವೆ, ಯುನೈಟೆಡ್ ನೇಷನ್ ವರ್ಲ್ಡ್ ಸಮಿಟ್ ಆಫ್ ಇನ್ಫಾರ್ಮೇಷನ್ ಸೊಸೈಟಿ ಪ್ರೈಸ್. ಸೊ ಇಲ್ಲಿ ವಿಶ್ವಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ವಿಶ್ವದ ಅಗ್ರಮಾನ್ಯ ಕಂಪನಿಗೆ 1 ವರ್ಷದಲ್ಲಿ ಅದರ ಮಾಡಿದಂಥ ಸಾಧನೆಗಾಗಿ ನೀಡುತ್ತದೆ. ಸೊ ಈ ಪ್ರಶಸ್ತಿಯನ್ನು ಈ ವರ್ಷ ಭಾರತದ ಕೆಳಗಿನ ಯಾವ ಸಂಸ್ಥೆ ಅಥವಾ ಭಾರತ ಸರ್ಕಾರದ ಒಡೆತನದ ಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನು ಪಡೆದಿದೆ ಅಂತ ಅಂದರೆ, ಸೊ ಆಪ್ಷನ್ ನಂಬರ್ 4 ಗಮನಿಸಬಹುದು. CDOT ಅಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ಟೆಲಿಮ್ಯಾಟಿಕ್ಸ್ ಇದೇನಿದೆ, ಸೊ CDOT ಏನಿದೆ, ಸೊ ಈ ಒಂದು ಪ್ರಶಸ್ತಿ ಪಡೆದುಕೊಂಡಿದೆ. ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಈ ಒಂದು ಮಾಹಿತಿ ಬಿಡುಗಡೆ ಮಾಡಿದೆ. ಸೊ ಇಲ್ಲಿ ಗಮನಿಸಬಹುದು. CDOT ವಿನ್ಸ್ UN's WSIS 2024 ಪ್ರೈಸ್. ಸೊ ಕಂಪನಿಯನ್ ಅವಾರ್ಡ್ ಫಾರ್ ಮೊಬೈಲ್ ಎನಾಬಲ್ಡ್ ರಿಜಿಸ್ಟರ್ ರೆಸಿಲಿಯನ್ಸ್ ಥಾಟ್. ಸೊ ಈ ಒಂದು ವಿಭಾಗದಲ್ಲಿ ಪಡೆದುಕೊಂಡಿದೆ. ಓಕೆ, ಗಮನಿಸಬಹುದು. CDOT ಈ ಒಂದು ಪ್ರಶಸ್ತಿಯನ್ನು ಪಡೆದಿದೆ. ಓಕೆ, ಸೊ ಇದು 27 ಮೇ ಇಂದ ಮೇ 31, 2024ರವರೆಗೆ ಸ್ವಿಟ್ಜರ್ಲೆಂಡಿನ ಜಿನೇವಾದಲ್ಲಿ ನಡೆದಂತಹ WSIS+20 ಫೋರಮ್ ಐ ಲೆವೆಲ್ ಈವೆಂಟ್ನಲ್ಲೇ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಯಿತು. ಇನ್ನು ನೋಡಿ, CDOT ಆಗಸ್ಟ್ 24, 1984ರಂದು ಭಾರತ ಸರ್ಕಾರವು ಭಾರತೀಯ ಪರಿಸ್ಥಿತಿಗಳಿಗೆ ಸೂಕ್ತವಾದ ಟೆಲಿಕಾಂ ತಂತ್ರಜ್ಞಾನಗಳು ಮತ್ತು ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಭಾರತದಲ್ಲಿ ಟೆಲಿಕಾಂ ಕ್ರಾಂತಿಯನ್ನು ತರಲು ಸ್ಥಾಪನೆ ಮಾಡುತ್ತದೆ. ಸೊ ಮುಖ್ಯವಾಗಿ ಈ ಒಂದು WSIS+20 ಫೋರಮನ್ನು ಸೊ ಇಲ್ಲಿ ಗಮನಿಸಬಹುದು. ಎಲ್ಲ ಸಂಸ್ಥೆಗಳಂದರೆ ITU ಆಗಿರ್ಬೋದು, ಯುನೆಸ್ಕೋ ಆಗಿರ್ಬೋದು, UNCTAD ಆಗಿರ್ಬೋದು, UNDP, ಸೊ ಎಲ್ಲ ಸಂಸ್ಥೆಗಳು ಸೇರಿಕೊಂಡು ಆಯೋಜನೆ ಮಾಡುತ್ತವೆ ಇದನ್ನು. ಸೊ ಅಂದರೆ ಆಯೋಜನೆ ಮಾಡ್ತಕ್ಕಂಥ ಸಂಸ್ಥೆಗಳು WSIS+20 ಫೋರಮನ್ನು ಸೊ ಎಲ್ಲ ಸಂಸ್ಥೆಗಳು ಆಯ್ಕೆ ಮಾಡಿ ಒಂದು ಪ್ರಮುಖ ಕಂಪನಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತವೆ ಎಂಬುದು ಗಮನಿಸಬೇಕು. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. 2024ರ ಆರ್ಚರಿ ಏಷ್ಯಾ ಕಪ್ ಅಂತ 3ರ ಈವೆಂಟ್ನಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕವನ್ನು ಗೆದ್ದವರು ಯಾರು? ಸರಿಯಾದಂಥ ಉತ್ತರ ಕುಮುದ್ ಶೈನಿ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಆರ್ಚರಿ ಏಷ್ಯಾ ಕಪ್ 2024. ಸೊ ಅಲ್ಲಿ ಯಂಗ್ ಇಂಡಿಯನ್ ಒಂದು ಆರ್ಚರಿ ಆಗಿರತಕ್ಕಂಥ ಸೊ ಇವರು ಬ್ಯಾಗ್ ಮಾಡಿದ್ದಾರೆ. ಸೊ ಏನು 4 ಮೆಡಲ್ ಪಡೆದುಕೊಂಡಿದ್ದಾರೆ. ಸೊ ಅದಕ್ಕೆ ಸಂಪೂರ್ಣ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. 8 ಜೂನ್ 2024ರಂದು ದಕ್ಷಿಣ ಕೊರಿಯಾದ ಸುವಾನ್ನಲ್ಲಿ ನಡೆದ ಆರ್ಚರಿ ಏಷ್ಯಾ ಕಪ್ 2024ರಲ್ಲಿ ಕುಮುದ್ ಶೈನಿ ಭಾರತಕ್ಕೆ ಏಕೈಕ ಚಿನ್ನದ ಪದಕವನ್ನು ಗೆದ್ದುಕೊಟ್ಟಿದ್ದಾರೆ. ಭಾರತೀಯ ಆರ್ಚರಿ ತಂಡವು ಏಷ್ಯಾ ಕಪ್ನಲ್ಲಿ 5 ಪದಕಗಳೊಂದಿಗೆ ತನ್ನ ಅಭಿಯಾನವನ್ನು ಪೂರ್ಣಗೊಳಿಸಿತು. ಅದರಲ್ಲಿ 1 ಚಿನ್ನ, 1 ಬೆಳ್ಳಿ, 2 ಕಂಚಿನ ಪದಕ ಗೆದ್ದುಕೊಂಡಿದೆ. ಸೊ ಇಲ್ಲಿ ಆರ್ಚರಿ ಏಷ್ಯಾ ಕಪ್ ಅಂತ 3 ಇದರ ಬಗ್ಗೆ ನೋಡಿ. 2024ರ ಆರ್ಚರಿ ಏಷ್ಯಾ ಕಪ್ 3 ಹಂತ ದಕ್ಷಿಣ ಕೊರಿಯಾದ ಸುವಾನ್ ನಗರದಲ್ಲಿ ನಡೆಯಿತು. ಸೊ ಇದು ಕೂಡ ಗಮನಿಸಬಹುದು. ಇದು 3ನೇ ಈವೆಂಟ್ ಆಗಿದೆ ಎಂಬುದು ನೆನಪಿರಲಿ. ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ನಿಧನರಾದ
ಎ.ಜೆ.ಟಿ. ಜಾನ್ಸಿಂಗ್ ಯಾವ ಕ್ಷೇತ್ರಕ್ಕೆ ಸೇರಿದವರು? ಸೊ ಎ.ಜೆ.ಟಿ. ಜಾನ್ಸಿಂಗ್ ಅಂತ ಕರಿತೀವಿ. ಸೊ ಸರಿಯಾದಂಥ ಉತ್ತರ ಭಾರತೀಯ ವನ್ಯಜೀವಿ ಸಂರಕ್ಷಕ ಮತ್ತು ಜೀವಶಾಸ್ತ್ರಜ್ಞರಾಗಿದ್ದಾರೆ. ಸೊ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಇಂಡಿಯಾಸ್ ನೋಡಿ ಫಾರ್ ಮೋಸ್ಟ್ ಆಗಿರತಕ್ಕಂಥ ವೈಲ್ಡ್ ಲೈಫ್ ಬಯೋಲಾಜಿಸ್ಟ್ ಆ್ಯಂಡ್ ಕನ್ಸರ್ವೇಷನ್ ಆರ್ಟಿವಿಸ್ಟ್ ಅಂತ ಕರಿತೀವಿ. ಎ.ಜೆ.ಟಿ. ಜಾನ್ಸಿಂಗ್ ಈಸ್ ನೋ ಮೋರ್. ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೋಬೇಕು. ಸೊ ಇವರು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ಕಲಕ್ಕಾಡ್ ಮುಂಡುತೊರೈ ಹುಲಿ ಸಂರಕ್ಷಣಾ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಅಷ್ಟಲ್ಲದೆ ಸರಿಸ್ಕಾ ಹುಲಿ ಅಭಯಾರಣ್ಯದಲ್ಲಿ ಎಲ್ಲ ಹುಲಿಗಳ ಸಾವನ್ನು ಬಹಿರಂಗಪಡಿಸಿದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಅವರಿಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಗಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಸೊ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.